ನಮಸ್ಕಾರ. ನಮ್ಮ ಮನೆ, ಅದರಲ್ಲೂ ನಮ್ಮ ಬೆಡ್ರೂಮ್ ಅಂದ್ರೆ ಅದೇ ಅಲ್ವಾ ಪ್ರಪಂಚದಲ್ಲೇ ಅತ್ಯಂತ ಸೇಫ್ ಜಾಗ. ಆದ್ರೆ ಅದೇ ಜಾಗದಲ್ಲಿ ನಾವು ಪ್ರತಿದಿನ ಬಳಸೋ ಒಂದು ವಸ್ತು ನಮ್ಮ ಆರೋಗ್ಯಕ್ಕೆ ದೊಡ್ಡ ಅಪಾಯ ತರಬಹುದು ಅಂದ್ರೆ ನಂಬೋಕೆ ಆಗುತ್ತಾ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ಅಡಗಿರೋ ಸತ್ಯ ಏನು ಅಂತ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಪ್ರತಿದಿನ ರಾತ್ರಿ ನಮ್ಮ ಜೊತೇನೇ ಇರೋ ನಮ್ಮ ಅತಿ ಹತ್ತಿರದ ಸಂಗಾತಿನೇ ನಮ್ಮ ಆರೋಗ್ಯಕ್ಕೆ ಕುತ್ತು ತಂದ್ರೆ ಹೇಗಿರುತ್ತೆ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದ್ರೆ ಇದು ನಿಜ ಆಗಿರಬಹುದು. ಹೌದು, ನೀವು ಸರಿಯಾಗಿಯೇ ಕೇಳಿಸಿಕೊಂಡಿರಿ. ಆ ಸಂಗಾತಿ ಬೇರೆ ಯಾರೂ ಅಲ್ಲ, ನಾವು ಪ್ರತಿದಿನ ತಲೆಯಿಟ್ಟು ಮಲ್ಗುವ ನಮ್ಮದೇ ದಿಂಬು. ಆರಾಮಾಗಿ ನಿದ್ದೆ ಮಾಡೋಕೆ ಸಹಾಯ ಮಾಡೋ ಇದೇ ದಿಂಬು ನಿಧಾನವಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ವೀಕ್ ಮಾಡ್ತಾ ಇರಬಹುದು. ಹಾಗಿದ್ರೆ ಒಂದು ಸಾಮಾನ್ಯ ದಿಂಬು ಹೇಗೆ ಇಷ್ಟೊಂದು ಡೇಂಜರಸ್ ಆಗುತ್ತೆ? ಅದು ಹೇಗೆ ಸೂಕ್ಷ್ಮಜೀವಿಗಳ ಒಂದು ಹಾಟ್ಸ್ಪಾಟ್ ಆಗಿ ಬದಲಾಗುತ್ತೆ? ಬನ್ನಿ ನೋಡೋಣ. ನಮ್ಮ ದಿಂಬು ನಾವು ಅಂದುಕೊಂಡ ಹಾಗೆ ಕೇವಲ ಮಲಗುವ ಒಂದು ವಸ್ತುವಲ್ಲ. ದಿನ ಕಳೆದ ಹಾಗೆ ಅದು ಧೂಳು, ಕ್ರಿಮಿಕೀಟಗಳಿಗೊಂದು ಸ್ವರ್ಗ ಆಗ್ಬಿಡುತ್ತೆ. ಯೋಚನೆ ಮಾಡಿ, ನಮ್ಮ ದಿಂಬು ಒಂದು ಸ್ಪಾಂಜ್ ತರ. ಅದು ಏನೆಲ್ಲ ಹೀರ್ಕೊಳತ್ತೆ ಅಂದ್ರೆ ಧೂಳಿನ ಕಣಗಳು, ನಮ್ಮ ದೇಹದಿಂದ ಬರೋ ಬೆವರು, ಸತ್ತ ಚರ್ಮದ ಕೋಶಗಳು, ಇವೆಲ್ಲ ಸೇರ್ಕೊಂಡು ಬ್ಯಾಕ್ಟೀರಿಯಾ ಬೆಳೆಯೋಕೆ ಹೇಳಿ ಮಾಡಿಸಿದ ಜಾಗ ಆಗತ್ತೆ. ಈಗ ಯೋಚಿಸಿ, ಪ್ರತಿ ರಾತ್ರಿ ನಾವು 6-8 ಗಂಟೆ ಮಲಗಿದಾಗ ಪ್ರತಿ ಉಸಿರಿನ ಜೊತೆಗೂ ಈ ಎಲ್ಲ ಕಣಗಳು ನಮ್ಮ ದೇಹದ ಒಳಗೆ ಹೋಗ್ತಾನೇ ಇರುತ್ತೆ. ನಮಗಿದು ಗೊತ್ತೇ ಆಗಲ್ಲ. ಸರಿ, ಇದರಿಂದ ನಮ್ಮ ಆರೋಗ್ಯದ ಮೇಲೆ ಆಗುವ ಪರಿಣಾಮವಾದರೂ ಏನೋ? ಇದರ ಅಪಾಯಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ನೋಡಿ, ಶುರುವಿನಲ್ಲಿ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಇದೆಯಲ್ವಾ, ಅದು ತುಂಬಾ ಸ್ಟ್ರಾಂಗಾಗಿ ಫೈಟ್ ಮಾಡುತ್ತೆ. ಆದ್ರೆ ದಿನ ಇದೇ ರೀತಿಯಾದಾಗ ಏನಾಗುತ್ತೆ? ದಿಂಬನಲ್ಲಿರೋ ಸೂಕ್ಷ್ಮಜೀವಿಗಳ ಸೈನ್ಯ ದೊಡ್ಡದಾಗ್ತಾ ಹೋಗುತ್ತೆ. ನಮ್ಮ ರೋಗನಿರೋಧಕ ಶಕ್ತಿ ಸುಸ್ತಾಗಿ ವೀಕ್ ಆಗೋಕ್ ಶುರುವಾಗುತ್ತೆ. ಒಮ್ಮೆ ಇಮ್ಯುನಿಟಿ ವೀಕ್ ಆಯ್ತು ಅಂದ್ರೆ ಪದೇ ಪದೇ ಶೀತ, ಕೆಮ್ಮು, ನಿಲ್ದೇ ಇರೋ ಅಲರ್ಜಿಗಳೆಲ್ಲ ಶುರುವಾಗುತ್ತೆ. ಮನೇಲಿ ಯಾರಿಗಾದ್ರೂ ಪದೇ ಪದೇ ಹುಷಾರ್ ತಪ್ತಿದ್ರೆ ಬಹುಶಃ ಕಾರಣ ನಿಮ್ ದಿಂಬಿನಲ್ಲೇ ಇರ್ಬೋದು. ಈಗ ಒಂದು ಶಾಕಿಂಗ್ ಅಂಕಿಅಂಶ, 95%. ಹೌದು, 100ಕ್ಕೆ 95 ಜನ ಈ ಒಂದು ತಪ್ಪು ಮಾಡ್ತಾರೆ. ಏನದು ತಪ್ಪು? ಮುಂದೆ ನೋಡೋಣ. ಒಂದು ಸ್ಟಡಿ ಪ್ರಕಾರ 95% ಜನ ತಮ್ಮ ದಿಂಬನ್ನು 2 ವರ್ಷ ಆದ್ಮೇಲೆನೇ ಬದಲಾಯಿಸೋದು. ಅಂದ್ರೆ ಅದು ಹರಿದೋದಾಗ ಇಲ್ಲ ಶೇಪ್ ಔಟ್ ಆದಾಗ ಮಾತ್ರ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದು. ಇದೊಂದು ದೊಡ್ಡ ನಿರ್ಲಕ್ಷ್ಯ ಅಲ್ವಾ? ಆದ್ರೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಗೊತ್ತಾ? ಒಂದು ದಿಂಬು ಸೂಕ್ಷ್ಮಜೀವಿಗಳ ಅಡ್ಡೆ ಆಗ್ಬಾರ್ದು ಅಂದ್ರೆ ಅದನ್ನ ಪ್ರತಿ 6 ತಿಂಗಳಿಗೊಮ್ಮೆ ಬದಲಾಯಿಸ್ಬೇಕು ಅಂತ. ಎಲ್ಲಿ 2 ವರ್ಷ, ಎಲ್ಲಿ 6 ತಿಂಗಳು. ನೋಡಿ ಎಷ್ಟು ವ್ಯತ್ಯಾಸ. ಸರಿ, ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಹೆದರಬೇಕಾಗಿಲ್ಲ. ತುಂಬಾ ಸಿಂಪಲ್ ಆದ ಕೆಲವು ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು, ಈ ಸಮಸ್ಯೆಯಿಂದ ಪಾರಾಗಬಹುದು. ಬನ್ನಿ, ಆ ಟಿಪ್ಸ್ ಏನು ಅಂತ ನೋಡೋಣ. ಮೊದಲನೇದು, ಪ್ರತಿ 6 ತಿಂಗಳಿಗೆ ದಿಂಬು ಚೇಂಜ್ ಮಾಡೋದನ್ನ ಮರಿಬೇಡಿ. ಬೇಕಿದ್ರೆ ಫೋನಲ್ಲಿ ಒಂದು ರಿಮೈಂಡರ್ ಇಟ್ಕೊಳ್ಳಿ. ಎರಡನೇದು, ದಿಂಬಿನ ಕವರ್. ಅದನ್ನ ಆದಷ್ಟು ಪ್ರತಿದಿನ ತೊಳೆಯೋದು ತುಂಬಾ ಒಳ್ಳೆಯದು. ಮೂರನೇದು, ವಾರಕ್ಕೊಮ್ಮೆ ಒಂದು ಸಂಡೇ ಅಂತ ಇಟ್ಕೊಂಡು ದಿಂಬುಗಳನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ. ಸೂರ್ಯನ ಕಿರಣಗಳು ಬ್ಯಾಕ್ಟೀರಿಯಾನ ಸಾಯಿಸುತ್ತೆ. ಕೊನೆಯದಾಗಿ, ಸಾಧ್ಯವಾದ್ರೆ ವ್ಯಾಕ್ಯೂಮ್ ಕ್ಲೀನರ್ ಇದ್ರೆ ಅದ್ರಿಂದನೂ ದಿಂಬನ್ನ ಕ್ಲೀನ್ ಮಾಡಬಹುದು. ಹಾಗಿದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯವಾದ ಪಾಠ ಏನು? ನೆಕ್ಸ್ಟ್ ಟೈಮ್ ಮನೆಯಲ್ಲಿ ಯಾರಿಗಾದ್ರೂ ಪದೇ ಪದೇ ಶೀತ, ಕೆಮ್ಮು, ಅಲರ್ಜಿ ಏನಾದ್ರೂ ಬಂದ್ರೆ ಮೆಡಿಸಿನ್ ತಗೊಳ್ಳೋ ಮುಂಚೆ ಒಂದ್ಸಾರಿ ಯೋಚಿಸಿ. ಬಹುಶಃ ಸಮಸ್ಯೆಯ ಮೂಲ ಎಲ್ಲೋ ಹೊರಗಡೆಯಲ್ಲ, ನಿಮ್ಮ ಬೆಡ್ ಮೇಲಿರೋ ಆ ದಿಂಬಿನಲ್ಲೇ ಇರಬಹುದೇನೋ? ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಉಪಯೋಗಕ್ಕೆ ಬಂತು ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆರೋಗ್ಯವಾಗಿರಿ. ನಮಸ್ಕಾರ.